ನಾವೆಲ್ಲರೂ ಕೂಡ ದೇವ್ರು ಇದ್ದಾನೆ ಅಂತ ನಂಬ್ತೀವಿ, ಹೌದಾ? ಬಟ್ ಕಣ್ಣಿಗೆ ಯಾರಿಗೂ ಇದುವರೆಗೂ ಕಂಡಿಲ್ಲ. ಆದರೆ ಕಣ್ಣಿಗೆ ಕಾಣುವಂಥ ದೇವ್ರು ಅಂತ ಹೇಳಿದ್ರೆ, ನಮ್ಮ ಕಣ್ಣು ಎದುರುಗಡೆ ಇರುವಂಥ ಒಬ್ಬ ದೇವ್ರು ಅಂತ ಹೇಳಿದ್ರೆ ಅದು ಅಮ್ಮ. ಒಪ್ತೀರಾ? ಅಮ್ಮನ ಸೂಕ್ಷ್ಮ ಹೃದಯ, ಅಮ್ಮನ ಇನೋಸೆನ್ಸಿ, ಅಮ್ಮನ ಪ್ರೀತಿ, ಅದನ್ನು ಯಾರೂ ನೋಯಿಸಬಾರ್ದು. ಮಕ್ಕಳಾದವರು ನೋಯ್ಸೋಕ್ಕೆ ಹೋಗಬಾರ್ದು. ನಾನು ಇವತ್ತೊಂದು ಪೇಷಂಟು ಕರ್ಕೊಂಬಂದಿದ್ರು, ಪೇರೆಂಟ್ಸ್ ಕರ್ಕೊಂಬಂದಿದ್ರು. ಆಕೆಯನ್ನು ಜಸ್ಟ್ PUC ಜಸ್ಟ್ ಮುಗಿಸಿದಾಳೆ. ಬರೀ ಹೆದರಿಸೋದು ಅಪ್ಪ ಅಮ್ಮಂಗೆ, ಕೈಗೆ ಬ್ಲೇಡ್ ಹಾಕೋಣಂಥದ್ದು, ನಾನು ರೂಮಿಗೆ ಹೋಗ್ತೀನಿ, ಸಾಯ್ತೀನಿ, ನನಗೆ ಅದು ಬೇಕು ಇದು ಬೇಕು ಹಠ ಮಾಡುವಂಥದ್ದು. ಇದರಿಂದ ಏನಾದರೂ ಲಾಭ ಸಿಗುತ್ತಾ ನಿಮ್ಮ ಅಪ್ಪಂಗೆ ಅಮ್ಮಂಗೆ? ನಿಮ್ಮ ತಾಯಿಗೆ ದುಃಖ ಆದಷ್ಟು, ನಿಮ್ಮ ತಂದೆಗೆ ದುಃಖ ಆಗುವಷ್ಟು ಬೇರೆ ಯಾರಿಗೂ ಆಗೋದಿಲ್ಲ. ಆದ್ದರಿಂದ ಎಸ್ಪೆಷಲಿ ಅಮ್ಮ ನೋಡಿ, ನಿಮಗೆ ಯಾವುದಾದ್ರೂ ಇಷ್ಟವಾದ ಅಡುಗೆ ಬೇಕು ಅಂತ ಹೇಳಿದ್ರೆ ಪಟ 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 ಅಡುಗೆ ಮಾಡಿ ಹಾಕಿಬಿಡ್ತಾಳೆ. ಅಕಸ್ಮಾತ್ ಆ ಅಡುಗೆ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಹಾಕ್ಸ್ಕೊಂಡು ಊಟ ಮಾಡ್ತೀರ ಅಲ್ವಾ? ಸೊ ಅಕಸ್ಮಾತ್ ಲಾಸ್ಟ್ ಏನಾದರೂ ಬಿಟ್ಟಿದ್ರೂ ಕೂಡ ಪಾತ್ರೆಯಲ್ಲಿ ಅಕಸ್ಮಾತ್ ಅಮ್ಮ ಇನ್ನೊಂಚೂರು ಇದೆಯಾ ಅಂತ ಕೇಳಿದ್ರೆ ನಿಮ್ಮಮ್ಮ ತಂದು ಅದನ್ನೂ ಸುರಿತಾರೆ. ಅವಳು ಆ ಟೇಸ್ಟು ಕೂಡ ನೋಡಿರಲ್ಲ. ಅಂದರೆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ, ಅಷ್ಟು ವಾತ್ಸಲ್ಯ ಅಲ್ವಾ? ನಾವು ಕೇಳೋದು ಇಲ್ಲ, ಅಮ್ಮ ನಿನಗಿದೆಯಾ ಅಂತ ಕೇಳ್ತಾರೆ ಯಾರಾದರೂ ಮಕ್ಕಳು? ತುಂಬ ಕಡಿಮೆ. ಸೊ ಆದರೆ ಎಷ್ಟೋ ಸಲ ಅಮ್ಮನ ಪ್ರೀತಿ ಆಯ್ತು ನನ್ನ ಹತ್ರ ಇದೆ, ಇಲ್ಲಿ ಪಾತ್ರೆ ಇಲ್ಲಿದೆ ಅಂತ ಸುಳ್ಳು ಹೇಳ್ತಾರೆ ಅಷ್ಟೇ ಹೊರತು ಅದಷ್ಟು ತಂದು ನಿಮಗೆ ಹಾಕ್ತಾರೆ. ಒಟ್ಟು ಮಕ್ಕಳು ಖುಷಿಯಿಂದ ಇದ್ದರೆ ಸಾಕು ಅಂತೇಳಿ, ಹೌದು ಅಲ್ವೋ? ಅದೇ ಥರ ಎಷ್ಟೋ ಸಲ ಅವ್ರಿಗೆ ಹುಷಾರಿರಲ್ಲ, ಹೊಟ್ಟೆನೂ ಬಂದಿರುತ್ತೆ, ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಮಲಗಬೇಕಾಗಿರುತ್ತೆ. ಆದರೂ ಕೂಡ ಅವರು ಜಲ್ದಿ ಎದ್ದುಬಿಟ್ಟು ನಿಮಗೋಸ್ಕರ ಜಲ್ದಿ ಎದ್ದು ಅವರು ನಿಮ್ಮನ್ನು ರೆಡಿ ಮಾಡಿ ನಿಮಗೆಲ್ಲ ಅಡುಗೆ ಮಾಡಿಕೊಟ್ಟು, ಆಯಿತಾ, ನಿಮಗೆ ಸ್ಕೂಲಿಗೆ ಟಿಫಿನ್, ಕಾಲೇಜಿಗೆ ಟಿಫಿನ್, ಕ್ಯಾರಿಯರ್ನೆಲ್ಲ ರೆಡಿ ಮಾಡಿಕೊಟ್ಟು ತಮ್ಮ ನಿದ್ದೆ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇದೇ ಅಮ್ಮನ ಪ್ರೀತಿ, ಇದೇ ಅಮ್ಮನ ವಾತ್ಸಲ್ಯ. ಸಣ್ಣ ವಯಸ್ಸಲ್ಲಿ ಮಾತ್ರ ಅಮ್ಮ ಕೇರ್ ಮಾಡ್ತಾರೆ ಅಂತಲ್ಲ, ದೊಡ್ಡವರಾದರೂ ಕೂಡ ನನ್ನ ಮಗಳು ವಾಪಸ್ ಬಂದಲ ಮನೆಗೆ, ಸೇಫ್ ಆಗಿದ್ದಾಳ, ತಿಂಡಿ ತಿನ್ನಲ, ಊಟ ಮಾಡಿದ್ಲ, ಫಸ್ಟ್ ನೀವು ಫೋನ್ ಮಾಡಿದಾಗ ಅಮ್ಮಂಗೆ ಕೇಳೋದು ಫಸ್ಟ್ ಅದೇ. ನೀವು ದೂರ ಊರದಲ್ಲಿದ್ದೀರಿ ಅಂದ್ಕೊಳ್ಳಿ, ನೀವು ಫೋನ್ ಮಾಡಿದ್ರೆ ಫಸ್ಟ್ ಅಮ್ಮಗೆ ಹೇಳೋದು ಊಟ ಮಾಡಿದೆಯಾ, ತಿಂಡಿ ತಿಂದ್ಯಾ ಅಂತ ಕೇಳೋದು, ಹೌದಲ್ಲ? ಎಲ್ಲರೂ ತಾಯಂದರು ಅವರ ಮಕ್ಕಳನ್ನು ಅಷ್ಟೇ ಇಷ್ಟಪಡುವಂಥ ತಾಯಂದರು. ಆದ್ದರಿಂದ ತಾಯಿ ಮನಸ್ಸನ್ನು ನೋಯ್ಸೋಕ್ಕೆ ಹೋಗ್ಬಿಡಿ. ಅಳ್ತಾರೆ, ಆದರೆ ನಿಮ್ಮ ಎದುರುಗಡೆ ತೋರಿಸ್ಕೊಳೋದಿಲ್ಲ ಅವರು, ಆಯಿತಾ? ಅಕಸ್ಮಾತ್ ಎಷ್ಟೋ ಸಲ ನೀವು ತೊಂದರೆಯಲ್ಲಿದ್ದಾಗ ಅವರು ನಿಮ್ಮ ತೊಂದರೆ ನೋಡಲಿಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗ್ತಾರೆ, ದೇವ್ರ ಮುಂದೆ ಕಣ್ಣೀರು ಹಾಕ್ತಾರೆ, ಅದೆಲ್ಲ ನಿಮ್ಮ ಎದುರುಗಡೆ ತೋರಿಸ್ಕೊಳೋದಿಲ್ಲ. ಆದ್ದರಿಂದ ದಿನ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ತಾಯಿ ಕಳ್ಕೊಂಡವ್ರು ನೋಡಿದ್ದೀನಿ, ಎಷ್ಟೋ ಮಕ್ಕಳು ಬರ್ತವೆ, ಈಗ ಬೇಕು ಅಂದರೂ ವಾಪಸ್ ಸಿಗೋದಿಲ್ಲ. ತಾಯಿನ ಚಟ್ಪಡಿಸ್ತಾ ತಾಯಿ ಬೇಕು ಅಂತ ಕೇಳ್ತಾರೆ. ಅಮ್ಮ ತುಂಬ ಬೇಕು, ತುಂಬ ಇಂಪಾರ್ಟೆಂಟ್. ಆದ್ದರಿಂದ ಅಮ್ಮನಿಗೆ ಎಷ್ಟು ಪ್ರೀತಿ ಕೊಡ್ತೀರಾ, ಅಮ್ಮನಿಗೆ ಎಷ್ಟು ನೀವು ರೆಸ್ಪೆಕ್ಟ್ ಕೊಡ್ತೀರಿ, ಅಷ್ಟು ಆ ತಾಯಿ ಖುಷಿಯಿಂದ ಇರ್ತಾಳೆ. ನೀವು ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಜಸ್ಟ್ ಒಂದು ಖುಷಿಯಿಂದ ಒಂದು ಲೆಟ್ರ್ ಬರೆದು ಕೊಟ್ಟರೆ ಸಾಕು, ಅದನ್ನು ಬೀರುವಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತಾಳೆ. ಅದೇ ತಾಯಿ ಗುಣ, ತಾಯಿಗೆ ಲಕ್ಷಣ. ಆದ್ದರಿಂದ ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಹರ್ಟ್ ಮಾಡಲಿಕ್ಕೆ ಹೋಗ್ಬಿಡಿ.